ನಾಡಿನ ಸಜ್ಜನ ಹಾಗೂ ಹಿರಿಯ ಮುತ್ಸದ್ದಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಆರ್.ಪಿ. ನಾಯ್ಕ್, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಉತ್ತರ ಕನ್ನಡ ಜಿಲ್ಲೆ ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೊಂಕಣಿ ಅಕಾಡೆಮಿ ಮತ್ತು ಸಮಾಜ ಸೇವಕರು, ದಾಂಡೇಲಿ. ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು. ಗೌರವಾನ್ವಿತ ಆರ್.ವಿ. ದೇಶಪಾಂಡೆಜಿಯವರ ದೂರದೃಷ್ಟಿ, ಕ್ಷೇತ್ರದ ಸರ್ವತೋಮುಖ ಪ್ರಗತಿಗೆ ಅವರ ಯೋಚನೆ ಮತ್ತು ಯೋಜನೆ ಅದ್ಭುತ ಹಾಗೂ ಅನನ್ಯ. ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಹೀಗೆ ನಾನಾ ಕ್ಷೇತ್ರಗಳ ಅಭಿವೃದ್ಧಿಗೆ ತನ್ನನ್ನು ತಾನು ಶ್ರದ್ಧಾಪೂರ್ವಕವಾಗಿ ಸಮರ್ಪಿಸಿಕೊಂಡ ನಾಡಿನ ಧೀಮಂತ ನಾಯಕರು, ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳೊಂದಿಗೆ ಸತ್ಪುರುಷ ಶ್ರೀ ದಾಂಡೇಲಪ್ಪ ಆಯುರಾರೋಗ್ಯವನ್ನು ಸದಾ ಕರುಣಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ. ಶ್ರೀ ಆರ್.ಪಿ. ನಾಯ್ಕ್, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಉತ್ತರ ಕನ್ನಡ ಜಿಲ್ಲೆ ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೊಂಕಣಿ ಅಕಾಡೆಮಿ ಮತ್ತು ಸಮಾಜ ಸೇವಕರು, ದಾಂಡೇಲಿ. ಎಲ್ಲರಿಗೂ ನಮಸ್ಕಾರ. ನಾನು ಆರ್.ಪಿ. ನಾಯ್ಕ್, ಕಾಂಗ್ರೆಸ್ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ದಾಂಡೇಲಿ ಮಾತಾಡ್ತಾ ಇದ್ದೇನೆ. ನಾನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶ್ರೀಮಾನ್ ಆರ್.ವಿ. ದೇಶಪಾಂಡೆ ಅವರ ಜನ್ಮದಿನದ ಶುಭಾಶಯವನ್ನು ಕೋರಲಿಕ್ಕೆ ಅಂತ ಕೇಳ್ತಾ ಇದ್ದೇನೆ. ಅವರಿಗೆ ಉತ್ತರ ಆರೋಗ್ಯ ಅಭಿವೃದ್ಧಿ ಪಥ ಅವರು ಏನು ಯೋಚನೆ ಮಾಡಿದ್ದಾರೆ ಅದು ದೇವರು ಅವರಿಗೆ ದಯಪಾಲಿಸಲಿ ಅಂತ ಹೇಳಿ ಕೇಳ್ತೇನೆ. ಅದರಂತೆ ಅವರು ಈ ಒಂದು ವಯಸ್ಸಲ್ಲೂ ಕೂಡ ತಮ್ಮ ಬುದ್ಧಿಮತ್ತೆ ಆಗಲಿ, ತಾವಿರುವಂಥ ಸ್ಥಾನಮಾನ ಆಗಲಿ, ಅದನ್ನು ಕಾಪಾಡಿಕೊಂಡು ಮುಂದಿನವರಿಗೆ ಯಾವ ದಾರಿ ತೋರಿಸ್ಬೇಕು ಹೇಳುವಂಥದ್ದು ಅವರನ್ನು ನೋಡಿ ಕಲಿಬೇಕು. ಅವರು ಒಂದು ಪೊಲಿಟಿಕಲ್ ಕೆರಿಯರ್ ಅಂಥೇಳಿ ಮೇಲ್ ಬಂದಿರೋದು ಅಷ್ಟೇ ಅಲ್ಲ, ಅವರು ತಮ್ಮ ಸಾಮಾಜಿಕ ಕಾಳಜಿ, ಬಡವರ ಬಗ್ಗೆ, ಎಲ್ಲರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋಗಿರೋದು ದೊಡ್ಡ ವಿಷಯ. ನಾವು ಜೀವನದಲ್ಲಿ ಬಂದ ನಂತರ ನಮ್ಮ ಉಳಿವಿಕೆ ನಾವೇನಾದರೂ ಮಾಡಿ ಹೋಗಬೇಕು ಹೇಳುವಂಥದ್ದು, ಅದು ನಾವು ಜನರಿಗೆ ತೋರಿಸ್ಬೇಕಾದದ್ದು. ಅದು ದೇಶಪಾಂಡೆ ಅವರಲ್ಲಿದೆ, ಅದು ದೊಡ್ಡ ಮಟ್ಟದಲ್ಲಿದೆ. ಅವರು ಇವತ್ತಿನ ದಿವಸಕ್ಕೆ ಪೊಲಿಟಿಕಲ್ ಇದರಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಆಗಲಿ, ದೇವರ ಭಕ್ತಿ ಮಾಡೋದ್ರಲ್ಲಾಗಲಿ, ದೇವರ ಪೂಜೆ ಮಾಡೋದ್ರಲ್ಲಾಗಲಿ ಎತ್ತಿದ ಕೈ. ದೇವರ ವಿಷಯದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ತಾವು ತಮ್ಮ ಕೈಯನ್ನು ಮುಂದಿಟ್ಟು ಕೊಡುವಂಥದ್ದು. ಹಾಗೆ ಅವರು ಎಲ್ಲ ವಿಷಯದಲ್ಲೂ ಜನರಿಗೆ ಬೇಕಾದವರು. ಹಾಗಾಗಿ ಅವರ ಒಂದು ಈ ವಯಸ್ಸಿನ ಒಂದು ನಾವೇನು ಹೇಳ್ತೇವೆ, ಬರ್ಡೇ ಮಾಡಿದ ನಂತರ 1 ವರ್ಷ ಅವರಿಗೆ ಕಮ್ಮಿ ಆಯಿತು ಅಂತ, ಹಾಗಲ್ಲ. ದೇಶಪಾಂಡೆ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಕಾಲಾವಕಾಶ ದೇವರು ಮಾಡಿಕೊಡ್ಲಿ. ಅವರ ಒಂದು ಅಭಿಮಾನದೊಂದಿಗೆ ನಾವು ಅವ್ರ ಜೊತೆಗೆ ಇರುವಂಥವ್ರು ಎಲ್ಲರೂ ಅವರಿಗೆ ಆಯುರಾರೋಗ್ಯ ದಯಪಾಲಿಸಿ ಅಂತ ಕೇಳ್ತಾ ನನ್ನ ಶುಭ ಹಾರೈಕೆ ಅವರ ಹುಟ್ಟುಹಬ್ಬಕ್ಕೆ. ನಮಸ್ಕಾರ.